Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನಿಂದ ನಾನು ನಿಮಗೆ ಮಾಸ್ಟರ್ ಕ್ಯಾಂಪ್ ಸಾಫ್ಟ್ವೇರ್ ಅಲ್ಲಿ ಮಿಲ್ಲಿಂಗ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಡ್ಯೂ ಟು ಸಮ್ ಟೆಲಿಗ್ರಾಮ್ ಇಶ್ಯೂವಿಂದ ನಿಮ್ಮ ಅಕೌಂಟ್ ಅಲ್ಲಿರುವಂತಹ ಎಲ್ಲ ವಿಡಿಯೋಸ್ ಡಿಲೀಟ್ ಆಗಿದೆ. ಓಕೆ, ಸೊ ನನ್ನ ಅಕೌಂಟಿನಿಂದ ಫಾರ್ವರ್ಡ್ ಆಗಿರುವಂತಹ ಪ್ರತಿಯೊಂದು ವಿಡಿಯೋ ಡಿಲೀಟ್ ಆಗಿದೆ. ಇವಾಗ ಟೆಲಿಗ್ರಾಮ್ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡಿದೆ. ಸೊ ಪ್ರಾಪರ್ ಆಗಿ ಬಿಸ್ನೆಸ್ ಅಕೌಂಟ್ ಮಾಡ್ಕೊಂಡಿದ್ರೆ ಮಾತ್ರ ನಮಗೆ ವಿಡಿಯೋಸನ್ನು ಫಾರ್ವರ್ಡ್ ಮಾಡೋಕ್ಕೆ ಬರ್ತಾ ಇದೆ. ಸೊ ನೀವು ಕೂಡ ಚೆಕ್ ಮಾಡಿ, ನಿಮ್ಮ ಅಕೌಂಟಲ್ಲಿ ಏನಾದರೂ ಡಿಲೀಟ್ ಆಗಿದ್ರೆ ಸೊ ಅದನ್ನು ನನಗೆ ರೀಸೆಂಡ್ ಅಂತೇಳಿ ಟೆಕ್ಸ್ಟ್ ಮಾಡಿ ನಾನು ಅಗೇನ್ ಎಲ್ಲ ಅರೇಂಜ್ ಮಾಡ್ಕೊತೀನಿ. ಸೊ ಇವಾಗ ಮತ್ತೆ ನಿಮಗೆ ರೀಸೆಂಡ್ ಮಾಡ್ತೀನಿ. ಓಕೆ, ಸೊ ಎಲ್ಲ ನೀಟಾಗಿ ಪ್ರಾಪರಾಗಿ ಅರೇಂಜ್ ಮಾಡ್ಕೊತೀನಿ. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಗಿದೆ. ಇವತ್ತಿನಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನಿಮಗೆ ಲಭ್ಯವಿರುತ್ತೆ. ವಿತ್ ಬೇಸಿಕ್ಕಿಂದಾನೇ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾಯ್ಸ್ ಇರುತ್ತೆ, ಯಾಕಂದರೆ ನಾನು ಇವಾಗ ನಮ್ಮ ವಿಲೇಜ್ನಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರುತ್ತೆ, ಅಡ್ಜಸ್ಟ್ ಆಗಿ. ಓಕೆ, ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಮಾಸ್ಟರ್ ಕ್ಯಾಂಪ್ ಸೊ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೊಂಡು ಡಬಲ್ ಟ್ಯಾಪ್ ಮಾಡಿದರೆ ಸೊ ನಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಬೇಸಿಕ್ ಕಮೆಂಟ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಹೋಮ್ ಆಗಿರಲಿ, ವೈಟ್ ಫ್ರೇಮ್ ಆಗಿರಲಿ, ಸರ್ಫೇಸಸ್, ಸಾಲಿಡ್. ಸೊ ಈ ಥರ ಪ್ರತಿಯೊಂದು ಟಾಪಿಕನ್ನು ನಾನು ಇವಾಗ ಕವರ್ ಮಾಡಿದ್ದೇನೆ. ಇವತ್ತಿನಿಂದ ನಾನು ನಿಮಗೆ ಮಷೀನಿಂಗ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಮಷೀನಿಂಗ್ ಕ್ಲಾಸಸ್ಸಲ್ಲಿ ಸಮ್ ಟೂಲ್ ಪಾತ್ ಏನಾದರೂ ಮಿಸ್ ಆಗಿದ್ರೆ ಸೊ ಈ ಕ್ಲಾಸಸ್ಸಲ್ಲಿ ಕೂಡ ನಿಮಗೆ ಹಿಂಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ. ಓಕೆ, ಸೊ ಹಾಗಾದರೆ ಫಸ್ಟ್ ನೋಡಿ, ಒಂದು ಡ್ರಾಯಿಂಗನ್ನು ಡ್ರಾ ಮಾಡ್ಕೊಬೇಕು. ಸೊ ಇದು ನನಗೊಂದು ಡ್ರಾಯಿಂಗ್ ಸೀಟ್. ಸೊ ನೋಡಿ, ಲೆವೆಲ್ಸಲ್ಲಿ ಇವಾಗ ಒಂದನೇ ಲೆವೆಲ್ ಆಟೋಮೆಟಿಕ್ ಆಗಿ ಅದೇ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ಈ ಫಸ್ಟ್ನೇ ಲೆವೆಲನ್ನು ನೀವು ಏನು ಮಾಡ್ಕೊಬೇಕಂದ್ರೆ, ಲೆವೆಲ್ ಮೀನಿಂಗ್ ಡ್ರಾಯಿಂಗ್ ಸೀಟನ್ನು. ಓಕೆ, ಲೆವೆಲ್ ಅಂದರೆ ಡ್ರಾಯಿಂಗ್ ಸೀಟ್. ಸೊ ಇವಾಗ ಫಸ್ಟ್ನೇ ಡ್ರಾಯಿಂಗ್ ಸೀಟ್ ಇದೆ. ಈ ವಿಸಿಬಲ್ ಎಕ್ಸ್ ಅಂದರೆ ನಮಗೆ ಇವಾಗ ಇದು ವಿಸಿಬಲ್ ಇದೆಯಲ್ಲ, ಇದರಲ್ಲಿ ಎಕ್ಸ್ ಏನಾದರೂ ಇಲ್ಲಿ ಇದ್ದರೆ ಈ ಡ್ರಾಯಿಂಗ್ ಸೀಟ್ ನಮಗೆ ಆನ್ ಆಗಿದೆ ಅಂತೇಳಿ ಇದರ ಮೀನಿಂಗ್. ಸೊ ಈ ಡ್ರಾಯಿಂಗ್ ಸೀಟಿಗೆ ನೀವೇನಾದರೂ ನೇಮ್ ಕೊಡ್ಬೇಕಂದ್ರೆ ಇಲ್ಲಿ ಡಬಲ್ ಟ್ಯಾಪ್ ಮಾಡಿ ಸೊ ಇಲ್ಲಿ ನೇಮನ್ನು ಕೊಡ್ಬೋದು. ಸೊ ನಾನು ಇವಾಗ 2D ಡ್ರಾಯಿಂಗ್ ಅಂತೇಳಿ ಕೊಟ್ಟಿದ್ದೀನಿ. ಓಕೆ, ಸೊ ನೋಡಿ, ನೆಕ್ಸ್ಟ್ ನಮಗೆ ಈ ಎಂಟಿಟೀಸ್ ಒಂದು ಇಂಪಾರ್ಟೆಂಟ್. ಎಂಟಿಟೀಸಲ್ಲಿ 0 ತೋರಿಸ್ತಾ ಇದೆ, ಅಂದರೆ ಒಂದನೇ ಡ್ರಾಯಿಂಗ್ ಸೀಟಲ್ಲಿ ಯಾವುದೇ ಡ್ರಾಯಿಂಗ್ ಇಲ್ಲ ಅಂತೇಳಿ ಇದರ ಒಂದು ಮೀನಿಂಗ್. ಓಕೆ, ಸೊ ನಾ ಇವಾಗ ಕೆಲವೊಂದಿಷ್ಟು ಡ್ರಾಯಿಂಗನ್ನು ಡ್ರಾ ಮಾಡೋಣ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ನಾನು ಇವಾಗ ವ್ಯೂವಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಶೋ ಆಕ್ಸಿಸ್ ಇದೆಯಲ್ಲ, ಶೋ ಆಕ್ಸಿಸನ್ನು ಆನ್ ಮಾಡಿ. ಸೊ ಶೋ ಆಕ್ಸಿಸ್ ಆನ್ ಮಾಡಿದಾಗ ನಮಗೆ ಈ ರೀತಿ ಒಂದು ಹಾರಿಜೆಂಟಲ್ ಲೈನ್ ಆ್ಯಂಡ್ ಇನ್ನೊಂದು ವರ್ಟಿಕಲ್ ಲೈನ್ ಆನ್ ಆಯಿತು. ಸೊ ಇದನ್ನು ನಾವು ಫಸ್ಟ್ ಕ್ವಾಡ್ರಂಟ್ ಅಂತೇಳಿ ಕರಿತೀವಿ. ಸೊ ಇದನ್ನು ನಾವು ಸೆಕೆಂಡ್ ಕ್ವಾಡ್ರಂಟ್ ಅಂತೇಳಿ ಕರಿತೀವಿ. ಇದನ್ನು ಥರ್ಡ್ ಕ್ವಾಡ್ರಂಟ್ ಆ್ಯಂಡ್ ಇದನ್ನು ನಾವು ಫೋರ್ತ್ ಕ್ವಾಡ್ರಂಟ್ ಅಂತೇಳಿ ಕರಿತೀವಿ. ಸೇಮ್ ನಾವು ಡ್ರಾಯಿಂಗ್ ಸೀಟಲ್ಲಿ ನಾವು ಡ್ರಾಯಿಂಗನ್ನು ಡ್ರಾ ಮಾಡ್ತೀವಲ್ಲ, ಫಸ್ಟ್ ಕ್ವಾಡ್ರಂಟಲ್ಲಿ ಏನಾದರೂ ಡ್ರಾ ಮಾಡಿದಂತೆ ಇಲ್ಲಿ ಎಕ್ಸ್ ಏನಿರುತ್ತೆ ಪಾಸಿಟಿವ್ ಇರುತ್ತೆ ಆ್ಯಂಡ್ ವೈ ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ಕ್ವಾಡ್ರಂಟಲ್ಲಿ ಡ್ರಾ ಮಾಡ್ತಾ ಇರಬೇಕಂದ್ರೆ ಎಕ್ಸ್ ಏನಾಗಿರುತ್ತೆ ನೆಗೆಟಿವ್, ಯಾಕಂದರೆ ಎಕ್ಸ್ ಈ ಡೈರೆಕ್ಷನ್ ಬರುತ್ತೆ ನೆಗೆಟಿವ್, ಆ್ಯಂಡ್ ವೈ ಏನಾಗಿರುತ್ತೆ ಪಾಸಿಟಿವ್ ಇರುತ್ತೆ. ಓಕೆ, ಸೊ ಅದೇ ರೀತಿ ಥರ್ಡ್ ಕ್ವಾಡ್ರಂಟ್. ಸೊ ಇಲ್ಲಿ ಎಕ್ಸ್ ನೆಗೆಟಿವ್, ವೈ ಕೂಡ ನೆಗೆಟಿವ್ ಆಗಿರುತ್ತೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನಿರುತ್ತೆ ಎಕ್ಸ್ ಪಾಸಿಟಿವ್, ವೈ ಬಂದು ನೆಗೆಟಿವ್ ಆಗಿರುತ್ತೆ. ಸೊ ಈ ಕೋಆರ್ಡಿನೇಟ್ ನಮಗೆ ಗೊತ್ತಿರಬೇಕು. ಸೊ ಈ ಕೋಆರ್ಡಿನೇಟ್ ಗೊತ್ತಿದ್ರೆ ನಮ್ಮ ಡ್ರಾಯಿಂಗ್ ರೆಫರೆನ್ಸ್ ಎಲ್ಲಿ ತಗೊಬೇಕು, ಪ್ರೋಗ್ರಾಮಿಂಗ್ ರೆಫರೆನ್ಸ್ ಎಲ್ಲಿದೆ. ಸೊ ಇವೆಲ್ಲವೂ ಪ್ರತಿಯೊಂದು ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಓಕೆ, ಸೊ ಹಾಗಾದರೆ ನಾನು ಇವಾಗ ಒಂದು ಸಿಂಪಲ್ ಡ್ರಾಯಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸಿಂಪಲ್ ಪ್ರೋಗ್ರಾಮಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟಿಗೆ ನಾನು ಇವಾಗ ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಸೊ ನೋಡಿ ಸ್ನೇಹಿತರೆ, ಒಂದು ರೆಕ್ಟ್ಯಾಂಗಲ್ ತೊಗೊತೀನಿ ನಾನು ಇವಾಗ. ಸೊ ರೆಕ್ಟ್ಯಾಂಗಲ್ ಸೇಫ್ ಪ್ರೋಗ್ರಾಮಿಂಗ್ ಮಾಡೋದು ಯಾವ ರೀತಿ ಅಂತೇಳಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಇವಾಗ ಒಂದು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿದೆ. ಸೊ ರೆಕ್ಟ್ಯಾಂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಪ್ರತಿಯೊಂದು ಇದು ಗೈಡ್ ಮಾಡ್ತಾ ಇರುತ್ತೆ. ನಮಗೆ ಇಲ್ಲಿ ಸೆಲೆಕ್ಟ್ ಎ ಪೊಸಿಷನ್ ಫಾರ್ ದ ಫಸ್ಟ್ ಕಾರ್ನರ್. ಸೊ ಫಸ್ಟ್ ಕಾರ್ನರ್ ಪೊಸಿಷನ್ ಎಲ್ಲಿದೆ ಅಂತೇಳಿ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಓಕೆ, ಸೊ ನಾನು ಏನು ಮಾಡ್ತೀನಿ, ಸೆಂಟ್ರಿಂದ ಡ್ರಾ ಮಾಡ್ಕೊತೀನಿ. ಸೆಂಟ್ರಿಂದ ಡ್ರಾ ಮಾಡಬೇಕಂದ್ರೆ ನೀವು ಆ್ಯಂಕರ್ ಟು ಸೆಂಟರ್ ಅಂತ ಒಂದು ಆಪ್ಷನ್ಸ್ ಇದೆಯಲ್ಲ, ಇದನ್ನು ಆನ್ ಮಾಡಿ. ಓಕೆ, ಸೊ ನೋಡಿ, ಸೆಲೆಕ್ಟ್ ಪೊಸಿಷನ್ ಫಾರ್ ದ ಸೆಂಟರ್ ಅಂತೇಳಿ ಚೇಂಜ್ ಆಯ್ತು ಇವಾಗ. ಸೊ ದಿಸ್ ಈಸ್ ದ ಪೊಸಿಷನ್ ಆಫ್ ಅವರ್
rectangle center point. So I will select this point. So ಈ ತರ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ ನಾನು ಸೆಕೆಂಡ್ ಪಾಯಿಂಟ್ ಇಲ್ಲಿ ಕ್ಲಿಕ್ ಮಾಡಿದೆ. ಸೊ ಅದಕ್ಕೆ ಬೋತ್ ಪಾಸಿಟಿವ್ ಅಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ವಿಡ್ತ್ ಬಂದು ನಾನು 80 ತಗೊತೀನಿ ಆ್ಯಂಡ್ ಹೈಟ್ ಬಂದು ನಾನು 60 ತಗೊತೀನಿ. ಓಕೆ, ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ರೆಕ್ಟ್ಯಾಂಗಲ್ ನಮಗೆ ಕ್ರಿಯೇಟ್ ಆಯಿತು. ರೈಟ್, ಸೊ ಇದ್ರ ರೆಫರೆನ್ಸ್ ನೋಡಿ, ಇವಾಗ ನಾವು ಸೆಂಟ್ರಿಂದ ಡ್ರಾ ಮಾಡ್ಕೊಂಡಿವಲ್ಲ, ಅದಕ್ಕೆ ಎಕ್ಸ್ ಸೆಂಟ್ರ್ ಆಗಿರುತ್ತೆ. ಓಕೆ, ಎಕ್ಸ್ ಸೆಂಟ್ರ್, ವೈ ಸೆಂಟರ್, ಜೆಡ್ ಬಂದು ಟಾಪ್. ಜೆಡ್ ಟಾಪ್ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ ನಮಗೆ, ಇಲ್ಲಿ ನೋಡಿ 0 0. ಜೆಡ್ ಏನಾದರೂ 0 0ದಲ್ಲಿ ಇದ್ದರೆ ಇದು ಜೆಡ್ ಟಾಪ್. ಇಲ್ಲಾಂದರೆ ನೀವು ಮೌಸ್ ಹತ್ರ ಸ್ಕ್ರೋಲ್ ಮಾಡಿ ಈ 0 ಪಾಯಿಂಟ್ಗೆ ಪ್ಯಾರಲಲ್ ಆಗಿ ಡ್ರಾ ಆಗಿರಬೇಕು. ಸೊ ಟಾಪಲ್ಲಿ ಡ್ರಾ ಆಗಿರಬಾರ್ದು, ನೆಗೆಟಿವ್ ಅಲ್ಲಿ ಕೂಡ ಡ್ರಾ ಆಗಿರಬಾರ್ದು. ಈ ಥರ ಕರೆಕ್ಟ್ ಸೆಂಟ್ರ್ ಆಗಿ ಡ್ರಾ ಆಗಿದ್ರೆ ಜೆಡ್ ಟಾಪ್ ಇದೆ ಅಂತೇಳಿ ಇದರ ಒಂದು ಮೀನಿಂಗ್. ಸೊ ಹಾಗಾದರೆ ನಾನು ಇವಾಗ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಇದು 2D ಯಲ್ಲಿದೆ. ಸಪೋಸ್ ನಾನು ಇದನ್ನೇನಾದರೂ 3D ಯಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ 3D ಯಲ್ಲಿ ಕನ್ವರ್ಟ್ ಮಾಡ್ಬೋದು. ಸೊ ಅದಕ್ಕೆ ಅಂತೇಳಿ ನಾನು ಇವಾಗ 3D ಯಲ್ಲಿ ಕನ್ವರ್ಟ್ ಮಾಡೋಕ್ಕೆ ಒಂದು ಸೆಕೆಂಡ್ ಡ್ರಾಯಿಂಗ್ ಸೀಟನ್ನು ತಗೊತೀನಿ ನಾನು ಇವಾಗ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸೆಕೆಂಡ್ ಡ್ರಾಯಿಂಗ್ ಸೀಟ್ ಕ್ರಿಯೇಟ್ ಆಯಿತು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಈ ರೈಟ್ ಮಾರ್ಕ್ ಇದೆಯಲ್ಲ, ಯಾವ ಡ್ರಾಯಿಂಗ್ ಸೀಟ್ ಮೇಲೆ ಇದೆ ಆ ಒಂದು ಡ್ರಾಯಿಂಗ್ ಸೀಟಲ್ಲಿ ಡ್ರಾ ಆಗುತ್ತೆ. ಇನ್ನೇ ಡ್ರಾ ಮಾಡಿದ್ರು ನಾವು ಇವಾಗ. ಸೊ ನೋಡಿ, ಇವಾಗ ಸೆಕೆಂಡಲ್ಲಿದೆ. ಇವಾಗ 0 0 ಇದೆಯಲ್ಲ, ನೀವೇನೇ ಡ್ರಾ ಮಾಡಿ ಸೆಕೆಂಡಲ್ಲಿ ಬರುತ್ತೆ, ಯಾಕಂದರೆ ಈ ರೈಟ್ ಮಾರ್ಕ್ ಇಲ್ಲಿದೆ. ಓಕೆ, ಸೊ ನೋಡಿ ಇವಾಗ ರೈಟ್ ಮಾರ್ಕ್ ಇಲ್ಲಿದೆ. ವೈರ್ ಫ್ರೇಮಲ್ಲಿ ಹೋಗಿ ನಾನು ಒಂದು ಲೈನ್ ತಗೊತೀನಿ. ಸೊ ಈ ಥರ ಒಂದು ಏನಾದರೂ ಲೈನ್ ಡ್ರಾ ಮಾಡಿ ಸೆಕೆಂಡ್ ಒನ್ನಲ್ಲಿ ಬರುತ್ತೆ. ನೋಡಿ ಸೆಕೆಂಡಲ್ಲಿ ಒಂದು ಡ್ರಾಯಿಂಗ್ ಇದೆ ಅಂತೇಳಿ ತೋರಿಸ್ತಾ ಇದೆ. ಓಕೆ, ನೀವು ಫಸ್ಟ್ ಒಂದು ಡ್ರಾಯಿಂಗ್ ಸೀಟನ್ನು ಆಫ್ ಮಾಡ್ಕೊಬೇಕಂದ್ರೆ ಈ ಎಕ್ಸ್ ಇದೆಯಲ್ಲ ಫಸ್ಟ್ ಮೇಲೆ, ಆ ಎಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆಫ್ ಆಗುತ್ತೆ. ಅಗೇನ್ ಆ ಎಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಆನ್ ಆಗುತ್ತೆ. ಓಕೆ, ಸಪೋಸ್ ಇವಾಗ ರೈಟ್ ಮಾರ್ಕ್ ಈ ಎಕ್ಸ್ ಮೇಲೆ ಇದೆ, ಇಲ್ಲಿ ಕ್ಲಿಕ್ ಮಾಡಿದರೆ ಹೋಗಲ್ಲ, ಯಾಕಂದರೆ ಇದೇ ಡ್ರಾಯಿಂಗ್ ಸೀಟ್ ಮೇಲೆ ನಾವು ಡ್ರಾ ಮಾಡ್ತಾ ಇರೋದು. ಓಕೆ, ಈ ರೈಟ್ ಮಾರ್ಕ್ ಯಾವ ಡ್ರಾಯಿಂಗ್ ಸೀಟ್ ಮೇಲೆ ಇರುತ್ತಲ್ಲ ಆ ಒಂದು ಡ್ರಾಯಿಂಗ್ ಸೀಟನ್ನು ಆಫ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಓಕೆ, ಸೊ ನೀವು ಫಸ್ಟ್ ಒಂದು ಬೇಕಾದರೆ ಈ ಥರ ಆಫ್ ಮಾಡ್ಕೊಳ್ಳಬಹುದು. ಸೊ ನಾನು ಇವಾಗ ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ, ನನಗೆ ಅದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ 3D ಸೆಕೆಂಡ್ ಡ್ರಾಯಿಂಗ್ ಸೀಟಿಗೆ ನಾನು 3D ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಡ್ರಾಯಿಂಗ್ ಸೀಟಲ್ಲಿ ಕ್ಲಿಯರಾಗಿ ಮಾಡ್ಕೊಂಡ್ರೆ ನಿಮಗೆ ಕ್ಲಿಯರಾಗಿ ಐಡಿಯಾ ಇರುತ್ತೆ. ಸೊ ಯಾವ ಡ್ರಾಯಿಂಗ್ ಸೀಟಲ್ಲಿ 2D ಡ್ರಾಯಿಂಗ್ ಇದೆ, ಯಾವ ಡ್ರಾಯಿಂಗ್ ಸೀಟಲ್ಲಿ 3D ಮಾಡೆಲ್ ಇದೆ, ಈ ಥರ ನಿಮಗೆಲ್ಲ ಕ್ಲಿಯರಿಟಾಗಿ ಗೊತ್ತಾಗಿರುತ್ತೆ. ಸೊ ಇವಾಗ ಸಾಲಿಡಲ್ಲಿ ಹೋಗ್ತೀನಿ. ಇಲ್ಲಿ ಎಕ್ಸ್ಟ್ರೂಡ್ ಆಪ್ಷನ್ಸ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರೂಡ್ ಆಪ್ಷನ್ಸ್, ದೆನ್ ಚೈನ್, ಇಲ್ಲಿ ನೋಡಿ ಚೈನ್ ಸೆಲೆಕ್ಷನ್ ಇರಬೇಕು. ಚೈನ್ ಸೆಲೆಕ್ಷನ್, ದೆನ್ ಕ್ಲಿಕ್ ಹಿಯರ್. ಈ ಒಂದು ಮಾಡೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ರೆಕ್ಟ್ಯಾಂಗಲ್ ಮೇಲೆ ಸಿಂಗಲ್ ಸೆಲೆಕ್ಷನ್ ಆಗಿರಬೇಕು. ಆ್ಯಂಡ್ ಈ ಏರೋ ಮಾರ್ಕ್ ಕೂಡ ನಮಗೆ ಮೇನ್ ಇಂಪಾರ್ಟೆಂಟ್. ಇವಾಗ ರೈಟ್ ಸೈಡ್ ಇದೆ ಏರೋ ಮಾರ್ಕ್, ಇದು ಕೂಡ ನಮಗೆ ವೆರಿ ಇಂಪಾರ್ಟೆಂಟ್. ಸೊ ಚೈನ್ ಸೆಲೆಕ್ಷನ್ ಆಯಿತು, ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ 3D ಕನ್ವರ್ಟ್ ಆಯಿತು. ಒಂದ್ಸಲಿ ಐಸೋಮೆಟ್ರಿಕ್ ವೇಲ್ ಫಿಕ್ಸ್ ಮಾಡಿ ನೋಡಿ. ಸೊ ಇವಾಗ ನಮಗೆ ಜೆಡ್ ಟಾಪಲ್ಲಿ ಬೇಕಂದರೆ ಈ ಥರ ಮೇಲ್ಗಡೆ ಇರಬಾರ್ದು, ಡೈರೆಕ್ಷನ್ ಚೇಂಜ್ ಮಾಡಿ ಈ ಥರ ಬಾಟಮಲ್ಲಿ ಇರಬೇಕು ನಮಗೆ. ಓಕೆ, ಸೊ ಇದರ ಒಂದು ಥಿಕ್ನೆಸ್ ಬಂದು ನಾನು 20 mm ತಗೊತಾ ಇದ್ದೀನಿ. ಡಿಸ್ಟೆನ್ಸಲ್ಲಿ ಎಂಟ್ರಿ ಮಾಡಿ, ದೆನ್ ಓಕೆ. ರೈಟ್, ಸೊ ಈ ಥರ ಮಾಡಲ್ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಇದರ ಕಲರ್ ಬೇಕಂದರೆ ನೀವು ಕಲರನ್ನು ಚೇಂಜ್ ಮಾಡಿ. ಇಲ್ಲಿ ಸಾಲಿಡ್ ಕಲರಲ್ಲಿ ಹೋಗ್ಬೇಕು, ಇಲ್ಲಿ ನಮ್ಗೆ ಬೇಕಾಗಿರೋಂಥ ಕಲರ್ ನಾವು ಸೆಲೆಕ್ಷನ್ ಮಾಡ್ಕೊಬೋದು. ಓಕೆ, ಸೊ ಟಾಪಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ. ರೈಟ್, ಸೊ ಈ ಥರ ಫಿಕ್ಸ್ ಮಾಡ್ಕೊಬೇಕು. ಡ್ರಾಯಿಂಗ್ ಶೀಟ್ ಕ್ರಿಯೇಟ್ ಮಾಡೋದು ಕೂಡ ಗೊತ್ತಾಯ್ತಲ್ಲ. ದೆನ್ ಅಗೇನ್ ಇನ್ನೊಮ್ಮೆ ಪ್ರೆಸ್ ಮಾಡ್ತೀನಿ, ಇನ್ನೊಂದು ಡ್ರಾಯಿಂಗ್ ಶೀಟ್ ಕ್ರಿಯೇಟ್ ಆಯಿತು. ಸೊ ಈ ರೈಟ್ ಮಾರ್ಕ್ ಥರ್ಡಲ್ಲಿ ಮೂವ್ ಮಾಡ್ಕೊತೀನಿ. ಸೊ ಇಲ್ಲಿ ಡೈಮೆನ್ಷನ್ಸನ್ನು ಚೆಕ್ ಮಾಡೋಣ ನಾವು. ಡೈಮೆನ್ಷನ್, ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಬೇಕು ನೀವು ಈ ಥರ ಡೈಮೆನ್ಷನ್ಸನ್ನು. ಸೊ ಇವಾಗ ಸಿಂಪಲ್ ಡ್ರಾಯಿಂಗ್ ಇದೆ, ಓಕೆ. ಸಪೋಸ್ ಏನಾದರೂ ಕಾಂಪ್ಲಿಕೇಟೆಡ್ ಡ್ರಾಯಿಂಗ್ ಬಂದರೆ ಇವೆಲ್ಲ ಕಾಮನ್ ಪ್ರೊಸೀಜರ್ ನೀವು ಮಾಡಲೇಬೇಕು. ಸೊ ಇವಾಗ ಥರ್ಡ್ ಒನಲ್ಲಿ ಬಂದಿದ್ದೀನಿ. ಓಕೆ, ಡ್ರಾಫ್ಟಿಂಗಲ್ಲಿ ಹೋಗಿ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಡೈಮೆನ್ಷನ್ಸ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡ್ಕೊಬೇಕು. ಡೈಮೆನ್ಷನ್ ಚೆಕ್ ಮಾಡ್ಕೊಂಡ್ರೆ ನಾವು ಯಾವ ಟೂಲ್ ಯೂಸ್ ಮಾಡ್ಬೇಕು ಅಂತೇಳಿ ಗೊತ್ತಾಗುತ್ತೆ. ಸೊ ಡೈಮೆನ್ಷನ್ಸ್
ಸೊ ಈ ಥರ ಡೈಮೆನ್ಷನ್ ಚೆಕ್ ಮಾಡ್ಕೊಬೇಕು. ನಿಮ್ಗೆ ಆಲ್ರೆಡಿ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡೈಮೆನ್ಷನ್ ಯಾವ ಥರ ಚೆಕ್ ಮಾಡ್ಬೇಕು ಅಂತೇಳಿ. ಓಕೆ, ಸೊ ನೋಡಿ ಡೈಮೆನ್ಷನ್ಸ್. ಸೊ ಇವಾಗ ನಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಸೊ ಲೆವೆಲ್ 1 2D ಆ್ಯಂಡ್ 3D ಬೇಕು ನಮಗೆ. ಇವಾಗ ಡೈಮೆನ್ಷನ್ಸ್ ಬೇಕಾಗಿಲ್ಲ. ಸೊ ಅದಕ್ಕಂತೇಳಿ ರೈಟ್ ಮಾರ್ಕ್ ಮೇಲೆ ಮೂವ್ ಮಾಡ್ಕೊತೀನಿ. ಇವಾಗ ಡೈಮೆನ್ಷನ್ಸ್ ಆಫ್ ಮಾಡ್ಕೊತೀನಿ. ನನಗೆ ಡೈಮೆನ್ಷನ್ಸ್ ಬೇಕಾಗಿಲ್ಲ. ಓನ್ಲಿ 2D ಮತ್ತು 3D ಎರಡೇ ವಿಸಿಬಲ್ ಆಗಬೇಕು ನೋಡಿ. ಓಕೆ, ಸೊ ಈ ಥರ ಫಿಕ್ಸ್ ಮಾಡಿ. ಇವಾಗ ಎಕ್ಸ್ ಸೆಂಟ್ರ್ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಈ ಶೋ ಆಕ್ಸಿಸ್ ಬೇಕಿದ್ರೆ ನೀವು ಆಫ್ ಮಾಡ್ಕೊಳ್ಬೋದು. ಯಾಕೆ ಶೋ ಆಕ್ಸಿಸ್ ನಮಗೆ ಡ್ರಾಯಿಂಗ್ ಡ್ರಾ ಮಾಡ್ಕೊಂಡಿವಿ ಆ್ಯಂಡ್ ರೆಫರೆನ್ಸ್ ಕೂಡ ಪ್ರಾಪರಾಗಿ ಸೆಟ್ ಮಾಡ್ಕೊಂಡಿವಿ. ಅದರ ಅವಶ್ಯಕತೆ ನಮಗೆ ಬೇಕಾಗಿಲ್ಲ, ಅದಕ್ಕೆ ಅದನ್ನು ಆಫ್ ಮಾಡ್ಕೊಳ್ಳಬಹುದು. ಓಕೆ, ಸೊ ನೆಕ್ಸ್ಟ್ ಟೂಲ್ ಪಾತ್ ನೋಡಿ. ವ್ಯೂ ಅಲ್ಲಿ ಇಲ್ಲಿ ಟೂಲ್ ಪಾತ್, ಸಾಲಿಡ್, ಪ್ಲೇನ್, ಆರ್ಟ್, ಲೆವೆಲ್, ಸೊ ಇವೆಲ್ಲ ಆನ್ ಮಾಡ್ಕೊಂಡ್ರೆ ನಮಗೆ ಬಾಟಮ್ ಅಲ್ಲಿ ಬರುತ್ತೆ. ಸೊ ನೋಡಿ ಇವಾಗ ಟೂಲ್ ಪಾತ್ ಆಫ್ ಮಾಡಿದ್ರೆ ಇಲ್ಲಿ ಬಾಟಮ್ ಇಂದ ಟೂಲ್ ಪಾತ್ ಹೋಗುತ್ತೆ. ಅದಕ್ಕೆ ಇದನ್ನು ಸ್ಟ್ಯಾಂಡರ್ಡ್ ಆಗಿ ಆನ್ ಮಾಡಿ. ಆನ್ ಮಾಡಿದ್ರೆ ಬಾಟಮ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಬಾಟಮ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಈ ತರ ಇವಾಗ ಟೂಲ್ ಪಾತ್ ಅಲ್ಲಿ ಮೂವ್ ಆಗಿ. ಸೊ ನೆಕ್ಸ್ಟ್ ಮಷೀನಿಂಗ್ ಸ್ಟಾರ್ಟ್ ಮಾಡ್ಬೇಕು ನಾವು. ಮಷೀನಿಂಗ್ ಬಂದು ಇಲ್ಲಿ ಮಷೀನ್ ಮೇಲೆ ಕ್ಲಿಕ್ ಮಾಡಿ ಇದು ನಾವು 2D ಮಿಲ್ಲಿಂಗ್, ಸೊ 3 ಆಕ್ಸಿಸ್ ಮಿಲ್ಲಿಂಗ್ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡೋಣ ಇದನ್ನು ನಾವು. ಸೊ ಅದಕ್ಕಂತೇಳಿ ಮಿಲ್ ಡಿಫಾಲ್ಟ್ ಅನ್ನು ಸೆಲೆಕ್ಷನ್ ಮಾಡ್ಕೊತೀನಿ ನಾನು. ಓಕೆ, ಸೊ ಮಿಲ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಮಷೀನಿಂಗ್ ಗ್ರೂಪ್ 1 ಅಂತೇಳಿ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರಾಪರ್ಟೀಸ್ ಇದೆಯಲ್ಲ, ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಟಾಕ್ ಸೆಟ್ ಆಫ್ ನೀವು ಡೈರೆಕ್ಟ್ ಇಲ್ಲಿಂದ ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ಬೌಂಡಿಂಗ್ ಬಾಕ್ಸ್ ಆಪ್ಷನ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ನಾವು ಬೌಂಡಿಂಗ್ ಬಾಕ್ಸ್ ಆಪ್ಷನ್ಸ್ ಯೂಸ್ ಮಾಡೋಣ. ಸೊ ಅಗೇನ್ ನಾನು ಲೆವೆಲಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಥರ್ಡ್ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಇನ್ನೊಂದು ಡ್ರಾಯಿಂಗ್ ಶೀಟ್ ಕ್ರಿಯೇಟ್ ಮಾಡ್ಕೊತೀನಿ. ಇವಾಗ ಥರ್ಡ್ ಆಫ್ ಮಾಡ್ಕೊತೀನಿ. ಇನ್ನೊಂದು ಡ್ರಾಯಿಂಗ್ ಶೀಟ್ ಆಯಿತು. ಸೊ ಇದಕ್ಕೆ ನಾನು ಬೌಂಡಿಂಗ್ ಬಾಕ್ಸ್ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಬೌಂಡಿಂಗ್ ಬಾಕ್ಸ್ ಇದು ನಮಗೆ ಫಿನಿಶಿಂಗ್ ಸೈಜ್ 60x80. ಬಟ್ ನಾವು ಶಾಪಿಂದ ತೊಗೊಂಬರ್ತೀವಲ್ಲ 100x100 ತೊಗೊಂಬರ್ತೀವಿ, ಅದನ್ನು ನಾವು 60x80 ಮಾಡ್ಬೇಕು. ಓಕೆ, ಸೊ ವೈರ್ ಫ್ರೇಮಲ್ಲಿ ಹೋಗೋಣ. ಇಲ್ಲಿ ಬೌಂಡಿಂಗ್ ಬಾಕ್ಸ್ ಇದೆಯಲ್ಲ, ಸೊ ಬೌಂಡಿಂಗ್ ಬಾಕ್ಸನ್ನು ಸೆಲೆಕ್ಷನ್ ಮಾಡ್ತೀನಿ. ಸೊ ಬೌಂಡಿಂಗ್ ಬಾಕ್ಸ್ 4ನೇ ಡ್ರಾಯಿಂಗ್ ಶೀಟಲ್ಲಿ ಡ್ರಾ ಆಗ್ತಾ ಇದೆ. ಸೊ ಮಾಡಲ್ ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡಿ ಬೌಂಡಿಂಗ್ ಬಾಕ್ಸ್ ಎಕ್ಸ್ ಎಲ್ಲ ಪ್ರತಿಯೊಂದು ತೋರಿಸ್ತಾ ಇದೆ. ಸೊ ನಾವು ಶಾಪಿಂದ 100 ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ ಆ್ಯಂಡ್ ವೈ ಬಂದು ನಾನು ಇದು ಕೂಡ 100 ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ ಅಂದ್ಕೊಳ್ಳಿ. ಓಕೆ, ಸೊ ನೋಡಿ ಈ ಥರ ಸೆಂಟ್ರಲ್ ಫಿಕ್ಸ್ ಆದರೆ ನಮ್ಗೆ ಆಟೋಮೆಟಿಕ್ ಈ ಥರ ಬಂದ್ಬಿಡುತ್ತೆ. ಓಕೆ, ಸೊ ನೋಡಿ ಇವಾಗ 100x100 ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ, ಅದನ್ನು ನಾವು 60x80 ಸೈಜ್ಗೆ ಕಟ್ ಮಾಡಬೇಕು. ಸೊ ನೋಡಿ ಈ ಥರ. ಓಕೆ, ಸೊ ಇವಾಗ ಟೂಲ್ ಪಾತಲ್ಲಿ ಇದನ್ನು ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಫಿಕ್ಸ್ ಮಾಡ್ಕೊತೀನಿ. ಐಸೋಮೆಟ್ರಿಕ್ ವ್ಯೂ. ಇವಾಗ ಸ್ಟಾಕ್ ಸೆಟ್ ಆಫ್. ಸೊ ಇಲ್ಲಿ ಸ್ಟಾಕ್ ಸೆಟ್ ಆಫ್ ನಾವು ರೋ ಮಟೀರಿಯಲ್ ಸೈಜ್ ಇಲ್ಲಿ ಅಪ್ಲೈ ಮಾಡಬೇಕು. ಸ್ಟಾಕ್ ಸೆಟ್ ಆಫ್ ಅಂದರೆ ರೋ ಮಟೀರಿಯಲ್ ಸೈಜನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ಸೊ ಅದನ್ನು ಯಾವ ಥರ, ಇವಾಗ ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಾವು ಆ್ಯಡ್ ಫ್ರಮ್ ಟು ಕಾರ್ನರ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ಬೌಂಡಿಂಗ್ ಬಾಕ್ಸ್ ಅನ್ನೋದು ಕ್ರಿಯೇಟ್ ಮಾಡಬಹುದು. ಯಾಕಂದರೆ ನಮ್ಗೆ ಆಲ್ರೆಡಿ 2 ಕಾರ್ನರ್ ಕಾಣ್ತಾ ಇದೆ ಇಲ್ಲಿ. ಸೊ ಕಾರ್ನರ್ ಮೇಲೆ ತಗೊತೀನಿ. ಸೆಲೆಕ್ಟ್ ಫಸ್ಟ್ ಸ್ಟಾಕ್ ಕಾರ್ನರ್ ಪಾಯಿಂಟ್ ಅಂತ ಕೇಳ್ತಾ ಇದೆ. ಸೊ ಫಸ್ಟ್ ಕಾರ್ನರ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊತೀನಿ ಆ್ಯಂಡ್ ದೆನ್ ಬಾಟಮಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಟಾಪ್ ಕಾರ್ನರ್, ಇಲ್ಲಿ ಬಂದು ಬಾಟಮ್ ಕಾರ್ನರ್ ಕ್ಲಿಕ್ ಮಾಡಿದರೆ ಆ ಮಿಡ್ಲ್ ಏರಿಯಾ ಎಲ್ಲ ಕವರ್ ಆಗುತ್ತೆ. ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಸ್ಟಾಕ್ ಸೆಟ್ ಆಫ್ ಅನ್ನೋದು ಅಪ್ಲೈ ಆಯಿತು. ಓಕೆ, ಸೊ ಇಲ್ಲಿಂದ ನಾವು ಸಿಂಪಲಾಗಿ ಪ್ರೋಗ್ರಾಮಿಂಗನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಪ್ರೋಗ್ರಾಮಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಥ್ಯಾಂಕ್ ಯು.